ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುನೀತಾ ರಾಘವೇಂದ್ರ. ಮೊದಲನೇದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಹಾಗೆ ಮಾಡಬೇಡಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ನಮ್ಮ ಮನೆಯಲ್ಲಿ ಹಬ್ಬದ ದಿನ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೆ. ಇನ್ನು ನಿನ್ನೆ ಅಂದರೆ ಶ್ರಾವಣ ಮಾಸದ ಕಡೆಯ ಶುಕ್ರವಾರ ನನ್ನ ಚಿಕ್ಕಮ್ಮನ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದರು. ಸೊ ನಮ್ಮನ್ನು ಅವರು ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಹೋಗಿದ್ವಿ. ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಅಂದರೆ ನಮ್ಮ ಫ್ಯಾಮಿಲಿ ಅಂದರೆ ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಅಮ್ಮ, ಚಿಕ್ಕಮ್ಮ ಎಲ್ಲರೂ ಒಟ್ಟಾಗಿ ಸೇರಿ ನಿನ್ನೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಿನ್ನೆ ದಿನ ತುಂಬಾ ಖುಷಿಯಾಗಿತ್ತು, ತುಂಬ ಅರ್ಥಪೂರ್ಣವಾಗಿತ್ತು ಅಂತ ನನಗನ್ನಿಸ್ತು. ಎಲ್ಲರೂ ಜೊತೆಯಾಗಿ ಸೇರಿ ಪೂಜೆ ಮಾಡೋದಿರ್ಬೋದು, ಒಟ್ಟಾಗಿ ಸೇರಿ ಕೂತ್ಕೊಂಡು ಮಾತಾಡ್ತಾ ಒಂದು ಸಮಯ ಕಳೆಯೋದಾಗಿರ್ಬೋದು, ಹಬ್ಬದ ಊಟನ ಮಾಡೋದಾಗಿರ್ಬೋದು, ಎಲ್ಲ ಒಂಥರ ಹೇಳೋಕ್ಕಾಗಲ್ಲ ಆ ಥರ ಒಂದು ಭಾವನೆಗಳು ಅಂತ ನನಗನ್ಸುತ್ತೆ. ಸೊ ಒಟ್ಟಾರೆಯಾಗಿ ನನಗೆ ತುಂಬಾ ಖುಷಿಯಾದಂತಹ ದಿನ. ಇನ್ನು ಹಬ್ಬಕ್ಕೆ ಬೇಕಾಗಿರುವಂತಹ ನೈವೇದ್ಯಕ್ಕೆ ಬೇಕಾಗಿದ್ದಂತಹ ತಿಂಡಿಗಳು, ಒಬ್ಬಟ್ಟು, ಚಕ್ಕಲಿ, ರವೆ ಉಂಡೆ ಇದನ್ನೆಲ್ಲ ನನ್ನ ಚಿಕ್ಕಮ್ಮ ಹಬ್ಬದ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಟ್ಟಿದ್ರು. ಹಾಗಾಗಿ ನಿನ್ನೆ ಪೂಜೆ ಕೆಲಸಗಳೆಲ್ಲ ಬೇಗ ಮುಗಿದು ನಾವು ಒಟ್ಟಿಗೆ ಹೆಚ್ಚಾಗಿ ಸಮಯ ಕಳೆಯೋದಕ್ಕೆ ಅವಕಾಶ ಆಯಿತು. ಸೊ ಹಾಗೆ ಕೂತ್ಕೊಂಡು ಹರಟೆ ಹೊಡಿತಾ ಊಟ ಮಾಡಬೇಕಾದ್ರೆ ಅನಿಸಿದ್ದು ವಿಚಾರ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಅವ್ರವ್ರದ್ದೇ ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವಾಗವಾಗ ಭೇಟಿ ಆಗೋದಿರಲಿ, ಫೋನಲ್ಲಿ ಮಾತಾಡೋದಕ್ಕೂ ಕೂಡ ಟೈಮ್ ಇರಲ್ವೇನೋ, ಅಷ್ಟು ಬ್ಯುಸಿ ಲೈಫ್ ಸ್ಟೈಲ್ ಈಗ ಎಲ್ರದ್ದು ಆಗಿರುತ್ತೆ. ಇನ್ನು ನನಗನ್ಸುತ್ತೆ ನಮ್ಮದೇ ಅಂದರೆ ನಮ್ಮ ಜನ್ರೇಷನಲ್ಲೇ ಈ ಥರ ಇದೆಯಲ್ಲ, ಇನ್ನು ನಮ್ಮ ಮಕ್ಕಳ ಫ್ಯೂಚರು ಹೇಗಪ್ಪ ಅಂತ ಅನಿಸುತ್ತೆ. ಯಾಕಂದರೆ ನಾವು ಹಣ, ಆಸ್ತಿ ಏನೇ ಸಂಪಾದನೆ ಮಾಡ್ಬೋದು, ಆದರೆ ಸಂಬಂಧಗಳ ಮೌಲ್ಯ ಇದೆ ಅದು ಎಲ್ಲದಕ್ಕಿಂತ ಒಂದು ಪ್ರಮುಖ ಸ್ಥಾನನ ಪಡ್ಕೊಳ್ಳುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಎಲ್ಲದಕ್ಕಿಂತ ಮುಖ್ಯ ಸಂಬಂಧವೇ ಆಗಿರುತ್ತೆ ಕೊನೆಗೆ ಅಲ್ವಾ. ಸೊ ಹಾಗಾಗಿ ನಾನೇನಪ್ಪ ಹೇಳ್ತೀನಿ ಅಂತಂದರೆ, ಪೋಷಕರಾಗಿ ನಮ್ಮ ಮಕ್ಕಳುಗಳಿಗೆ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಪ್ರತಿಯೊಬ್ಬರಿಗೂ ಸಂಬಂಧಗಳ ಮೌಲ್ಯ, ಅದರಲ್ಲೂ ಇಂಥ ವಿಶೇಷ ಸಂದರ್ಭಗಳಲ್ಲಿ ಒಂದು ಎಲ್ಲರೂ ಜೊತೆಯಾಗಿ ಸೇರಬೇಕು, ಜೊತೆಯಾಗಿ ಕೂತು ಊಟ ಮಾಡಬೇಕು ಅನ್ನೋ ಒಂದು ಸಂಸ್ಕಾರನ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ತಿಳಿಸ್ಕೊಡ್ಬೇಕು ಅಂತ ನನಗನ್ನಿಸ್ತಾ ಇರುತ್ತೆ ಯಾವಾಗಲೂ. ನಾನಂತೂ ನನ್ನ ಮಕ್ಕಳಿಗೆ ಹಾಗೇ ಅಂದರೆ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ, ಯಾಕಂದರೆ ಪ್ರತಿದಿನ ಎಲ್ಲರೂ ಒಟ್ಟಾಗಿರೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅಲ್ವಾ. ಸೊ ಇಂಥ ವಿಶೇಷ ದಿನಗಳಲ್ಲಿ ಸೇರಲೇಬೇಕು, ಎಲ್ಲರೂ ಜೊತೆ ಕೂತು ಊಟ ಮಾಡಲೇಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಎಲ್ಲರೂ ನೀವು ನಿಮ್ಮ ಮಕ್ಕಳುಗಳಿಗೆ ಒಂದು ಆ ಸಂಸ್ಕಾರ ಹಾಗೂ ಸಂಬಂಧಗಳ ಮೌಲ್ಯನ ತಿಳಿಸ್ಕೊಟ್ಟು ಬೆಳೆಸಿ ಅಂತ ಕೇಳ್ಕೊಳ್ತಾ, ಹಾಗೆ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.